ದುಷ್ಯಂತ ಶಕುಂತಲೆಯರ ಸಮಾಗಮ. ಕಾಡಿನಲ್ಲಿ ಮೃಗಬೇಟೆಯಾಡುತ್ತಾ ದುಷ್ಯಂತ ಮಹಾರಾಜನು ಆಯಾಸಗೊಂಡನು. ಅರಣ್ಯದಲ್ಲಿ ಎಲ್ಲೆಂದರಲ್ಲಿ ದಟ್ಟವಾಗಿ ಬೆಳೆದು ನಿಂತ ಮರಗಳು, ಅವುಗಳನ್ನು ತಬ್ಬಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿದ್ದ ಬಳ್ಳಿಗಳು ಸುಂದರವಾದ ಹೂವುಗಳನ್ನು ಅರಳಿಸಿದ್ದವು. ಇಂಥ ಸುಂದರವಾದ ವಾತಾವರಣದಲ್ಲಿ ಮೈಮರೆತಿದ್ದ ದುಷ್ಯಂತ ಮಹಾರಾಜನಿಗೆ ಸೌಂದರ್ಯದ ಕನಿಯಾದ ಶಾಕುಂತಲೆ ಗೋಚರಿಸಿದಳು. ಅರಸನು ಅವಳಲ್ಲಿ ಅನುರಕ್ತನಾದನು. ಅವರು ಗಾಂಧರ್ವ ವಿವಾಹ ಮಾಡಿಕೊಂಡರು. ಕಣ್ವ ಮಹರ್ಷಿಗಳ ಸಾಕು ಮಗಳಾದ ಶಾಕುಂತಲೆಯು ಅಮೂಲ್ಯವಾದ ಪುತ್ರ ರತ್ನವನ್ನು ಪಡೆದಳು. ಅವನೇ ಭರತ. ಚಂದ್ರವಂಶದ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ ಭರತ ಚಕ್ರವರ್ತಿಗೆ ಪುತ್ರಯೋಗ ಇಲ್ಲವಾಯಿತು. ಗಂಗಾ ನದಿಯ ತೀರದಲ್ಲಿ ನಡೆಸಿದ ಯಜ್ಞದ ಪ್ರಭಾವದಿಂದ 3 ಪುತ್ರರು ಜನಿಸಿದರೂ ಸಹ ಆ ಮಕ್ಕಳು ಹತರಾದರು. ಇಂಥ ಸ್ಥಿತಿಯಲ್ಲಿ ಭರತ ಚಕ್ರವರ್ತಿಯು ದೇವತೆಗಳ ಆಶೀರ್ವಾದದ ಫಲದಿಂದ ಭರದ್ವಾಜನೆಂಬ ಕುಮಾರನನ್ನು ಪಡೆದನು. ಭರದ್ವಾಜನ ಮೊಮ್ಮಗನೇ ಹಸ್ತಿ. ಈ ರೀತಿಯಾಗಿ ಹಸ್ತಿನಾಪುರದ ಉದಯವಾಯಿತು. ಚಂದ್ರವಂಶದ ದೊರೆಗಳು ಹಸ್ತಿನಾಪುರವನ್ನು ರಾಜಧಾನಿಯಾಗಿಸಿಕೊಂಡು ಧರ್ಮದಿಂದ ಆಡಳಿತ ನಡೆಸತೊಡಗಿದರು. ಹಸ್ತಿರಾಜನ ಮಗ ವಿಕುಂಠ. ವಿಕುಂಠನು ಅಜಮಿಡನೆಂಬ ಮಗನನ್ನು ಪಡೆದನು. ಕಾಲಾನಂತರದಲ್ಲಿ ಅಜಮಿಡನು ರಿಕ್ಷೆ ಎನ್ನುವ ಯುವತಿಯನ್ನು ವಿವಾಹವಾಗಿ ಸವರ್ಣನೆಂಬ ಮಗನನ್ನು ಪಡೆದನು. ಸವರ್ಣ ಮತ್ತು ತಪತಿ ದಂಪತಿಗಳ ಜನಿಸಿದವನೇ ಕುರು ಮಹಾರಾಜ. ವಿಡೂರಥ, ಅಶ್ವವಂತ, ಅಭಿಷ್ಯಂತ, ಚೈತ್ರರಥ, ಜನಮೇಜಯ ಎನ್ನುವ ಪುತ್ರರತ್ನಗಳು ಕುರು ಮಹಾರಾಜನಿಗೆ ಜನಿಸಿದವು. ಕುರು ಮಹಾರಾಜನು ಚಂದ್ರವಂಶದ ಮಹಾರಾಜರಲ್ಲಿ ಹೆಚ್ಚಿನ ಕೀರ್ತಿ ಗಳಿಸಿದನು. ಆತನ ಶೌರ್ಯ ಎಲ್ಲೆಡೆ ಹರಡಿತು. ಕುರುರಾಜನ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ಈಡೇರಿದವು. ಆದರೆ ಆತನಿಗೆ ಒಂದು ಮಹಾಯಜ್ಞವನ್ನು ಪೂರೈಸಬೇಕೆನ್ನುವ ಮಹದಾಕಾಂಕ್ಷೆ ಮನಸ್ಸಿನಲ್ಲಿ ಉದ್ಭವಿಸಿತು. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.